ಸ್ನೇಹಿತರೆ ನಮಸ್ತೆ. ಇವತ್ತಿನ ಈ ವಿಡಿಯೋದಲ್ಲಿ 250 cc ಸೆಗ್ಮೆಂಟ್ನ ಬೈಕ್ಗಳ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡೋದು ಮರಿಬೇಡಿ. 250 cc ಯಾವ ಬೈಕ್ ಬೆಸ್ಟ್, ಯಾವ ಬೈಕ್ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದಲ್ಲಿ ಸಿಗ್ತಾ ಇದೆ. ಈಗ ತಾನೇ ನಿನ್ನೆ ಮೊನ್ನೆ ತಾನೇ ಪಲ್ಸರ್ ಬಜಾಜ್ ಕಂಪನಿಯಲ್ಲಿ 2 ಬೈಕ್ಗಳನ್ನ ಬಿಡುಗಡೆ ಮಾಡಿದ್ದಾರೆ. ಪಲ್ಸರ್ 250F ಅಥವಾ F250 N250, ಫೇರ್ಡ್ ವರ್ಷನ್ 250, ನೇಕ್ಡ್ ವರ್ಷನ್ 250. ಪಲ್ಸರ್ 220F ಇದೆಯಲ್ಲ, ಅದೇ ಕಾನ್ಸೆಪ್ಟ್ನಲ್ಲಿ ನಮಗೆ F250 ಪಲ್ಸರ್ ಬರ್ತಾ ಇದೆ. ಅದು ಆಫ್ ಫೇರಿಂಗು, ಇದು ಕೂಡ ಆಫ್ ಫೇರಿಂಗು. ಆ ಬೈಕ್ ನಮಗೆ 220 cc ಸಿಕ್ಕಿದ್ರೆ ಈ ಬೈಕ್ ನಮಗೆ 250 cc ಸಿಗ್ತಾ ಇದೆ. ಹಾಗಾಗಿ ಇಂಜಿನ್ ಕೆಪಾಸಿಟಿನೇ ಚೇಂಜ್ ಇರುತ್ತೆ, ಕ್ಯಾಟಗರಿನೇ ಚೇಂಜ್ ಇರುತ್ತೆ. ಈ ಬೈಕ್ ಬಂದ ತಕ್ಷಣ 220F ಡಿಸ್ಕಂಟಿನ್ಯೂ ಆಗುತ್ತೆ ಅಂದರೆ ಅದೊಂದು ಸ್ವಲ್ಪ ತಪ್ಪಾಗುತ್ತೆ. ಯಾಕಂತಂದರೆ ಕಂಪ್ನಿಯವನು ಯಾವುದೇ ಕಾರಣಕ್ಕೂ ಆ ಒಂದು ಬೈಕ್ನ ಇಷ್ಟು ಬೇಗ ಡಿಸ್ಕಂಟಿನ್ಯೂ ಮಾಡೋದಿಲ್ಲ. ಆ ಬೈಕಿಗೂ ಏನೋ ಒಂದು ಬೇರೆ ರೀತಿ ಮಾಡಿ, ಅದು ಇದು ಮಾಡಿ ಏನೋ ಒಂದು ಬಿಡ್ತಾನೆ ಮಾತ್ರ. ಆ ಡಿಸೈನ್ ಚೇಂಜ್ ಮಾಡ್ಬೋದು, ಇಲ್ಲ ಕಲರ್ ಪ್ಯಾಟರ್ನ್ ಚೇಂಜ್ ಮಾಡ್ಬೋದು. ನಾವು ನಾರ್ಮಲ್ ಗೊತ್ತಲ್ಲ, ಬಜಾಜ್ ಅವನು ಕಲರ್ ಚೇಂಜ್ ಮಾಡೋದ್ರಲ್ಲೇ ಇನ್ನೂ ಒಂದಷ್ಟು ಕಲರ್ಗಳು ಚೇಂಜ್ ಮಾಡ್ಬೋದು. ಒಟ್ಟಿನಲ್ಲಿ ಆ ಬೈಕ್ ಅಂತೂ ಬಿಡೋದಿಲ್ಲ. ಅದು ಸೇಲ್ ಆಗದೇ ಇದ್ದರೂ ಸರಿಯೇ, ಶೋರೂಮಲ್ಲಿ ನಿಂತಿದ್ರೂ ಸರಿಯೇ, ಒಟ್ಟಿನಲ್ಲಿ ಇರುತ್ತೆ, ಅದು ಡಿಸ್ಕಂಟಿನ್ಯೂ ಆಗೋದಿಲ್ಲ ಈಗ ಸದ್ಯಕ್ಕೆ. ಮುಂದೆ ಏನೋ ಗೊತ್ತಿಲ್ಲ. ಇನ್ನು ಬಜಾಜ್ ಕಂಪ್ನಿಯಲ್ಲಿ 250 ಡಾಮಿನಾರ್ ಇತ್ತು, ಇದು ಯಾಕೆ ಬಿಟ್ಟ? ಈ 2 ಬೈಕ್ಗಳನ್ನ ಯಾಕೆ ಬಿಟ್ಟ? 250 cc ಆಲ್ರೆಡಿ ಒಂದು ಬೈಕ್ ಇದೆಯಲ್ಲ, ಅದು ಫೈಟ್ ಮಾಡುತ್ತೆ ಮಾರ್ಕೆಟ್ಗೆ. ಈಗ ಆಪೋಸಿಟ್ ಯಾವ ಬೈಕ್ಗಳಿದ್ದಾವೆ, KTM ಡ್ಯೂಕ್ 250 ಆಗಿರ್ಬೋದು. ಇನ್ನು ಹುಸ್ಕ್ವಾರ್ನಾ ಕಂಪ್ನಿಗೆ ಬಂದರೆ ಅಲ್ಲೂ ಕೂಡ 2 ಬೈಕ್ಗಳಿದ್ದಾವೆ. ಸ್ವಿಫ್ಟ್ ಅಂದ್ಬಿಟ್ಟು 250 cc ಬೈಕ್ಗಳಿದ್ದಾವೆ. ಇನ್ನು ಸುಜುಕಿ ಕಂಪ್ನಿಗೆ ಬಂದರೆ ಜಿಕ್ಸರ್ ನೇಕ್ಡ್ ವರ್ಷನಲ್ಲಿ 250 ಸಿಗುತ್ತೆ, ಹಾಗೂ ಫೇರಿಂಗ್ ವರ್ಷನಲ್ಲೂ ಕೂಡ 250 cc ಬೈಕ್ ಇದೆ. ಇನ್ನು ಯಮಹಾಗೆ ಬಂದರೆ ಯಮಹಾ fz250, fz250 ಅಂತ 2 ಬೈಕ್ಗಳಿದ್ದಾವೆ, 250 cc ಬೈಕ್ಗಳು. ಇಷ್ಟು 250 cc ಬೈಕ್ಗಳಿಗೆ ಬಜಾಜ್ ಕಂಪ್ನಿಯಲ್ಲಿ ಆಲ್ರೆಡಿ ಡಾಮಿನಾರ್ 250 ಇತ್ತು. ಅದು ಪವರ್ನಲ್ಲೂ ಕೂಡ ಪ್ರೈಸ್ನಲ್ಲೂ ಕೂಡ ಕಾಂಪೀಟ್ ಮಾಡ್ತಾಯಿತ್ತು. ಈ 2 ಬೈಕ್ಗಳು ಯಾಕೆ ಬಂತು ಅಂತ ನೀವು ಕೇಳ್ಬೋದು. ಇಲ್ಲಿ 250 cc 2 ರೀತಿಯ ಪವರ್ನ ಬೈಕ್ಗಳಿದ್ದಾವೆ. ಅದು ಯಾವ್ಯಾವು ಅಂತ ಹೇಳ್ತೀನಿ. ಮತ್ತು KTM ಡ್ಯೂಕ್, ಬಜಾಜ್ ಡಾಮಿನಾರ್ 250 ಹಾಗೂ ಸ್ವಿಫ್ಟ್ 250, ಈ 4 ಬೈಕ್ಗಳ ಇಂಜಿನ್ ಒಂದೇ, ಅದು KTM ಡ್ಯೂಕ್ದು ಮೂಲ. ಆದರೆ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಿರೋದು ಇವೆಲ್ಲನೂ ಕೂಡ ಬಜಾಜ್ ಅಂಡರಲ್ಲೇ ಇರುತ್ತೆ. ಬಜಾಜ್, KTM, ಹುಸ್ಕ್ವಾರ್ನಾ, ಸ್ವಿಫ್ಟ್. ಹಾಗಾಗಿ ಎಲ್ಲವೂ ಒಬ್ಬನ ಕೈ ಕೆಳಗೆ ಇರುತ್ತೆ. ತಪ್ಪಿದ್ರೆ ಪಾಲುದಾರಿಕೆಯಲ್ಲಿ ಇರುತ್ತೆ, ಅದು ಬೇರೆ ವಿಷಯ. ಆದರೆ ಅವಕ್ಕೆ ಕಾಂಪಿಟೇಷನ್ ಅಷ್ಟಾಗಿ ಇಲ್ಲ, ಯಾಕಂದರೆ ಅದೆಲ್ಲ ಒಬ್ಬನ ಕೈ ಕೆಳಗೆ ಇರುತ್ತಲ್ಲ. ಹಾಗಾಗಿ ಕಾಂಪಿಟೇಷನ್ ಬಂದರೂ ಅವ್ನಿಗೇನು ಅನಿಸಲ್ಲ, ಯಾವುದಾದ್ರೂ ಸೇಲ್ ಆಗ್ಬೋದು. ಆಪೋಸಿಟ್ ಕಂಪ್ನಿಗಳಿಗೆ ಕಾಂಪೀಟ್ ಮಾಡಬೇಕು. ಯಾವುದಕ್ಕೆ? ಸುಜುಕಿ ಜಿಕ್ಸರ್ ಕಾಂಪೀಟ್ ಮಾಡಬೇಕು, ಯಮಹಾ fz250 ಕಾಂಪೀಟ್ ಮಾಡಬೇಕು. ಇದನ್ನು ತಲೆಯಲ್ಲಿ ಇಟ್ಕೊಂಡು ಈ 2 ಬೈಕ್ಗಳನ್ನ ಮಾರ್ಕೆಟ್ಗೆ ಬಿಡುಗಡೆ ಮಾಡಿದ್ದಾರೆ. ಈ 250 cc ಬೈಕುಗಳು KTM ಇಂಜಿನ್ ಅಲ್ಲ. KTM ಇಂಜಿನ್ ಲಿಕ್ವಿಡ್ ಕೂಲ್ಡ್ 4 ವ್ಯಾಲ್ವ್ ಈ ರೀತಿಯ ಇಂಜಿನ್ ಆಗಿರುತ್ತೆ. ಇದು ಆಯಿಲ್ ಕೂಲ್ಡ್ 2 ವ್ಯಾಲ್ವ್ ಇಂಜಿನ್ ಆಗಿರುತ್ತೆ. ಆ ಒಂದು KTM ಡ್ಯೂಕಲ್ಲಾಗಿರ್ಬೋದು, ಡಾಮಿನಾರಲ್ಲಾಗಿರ್ಬೋದು, ಸ್ವಿಫ್ಟಿನಲ್ಲಾಗಿರ್ಬೋದು 6 ಗೇರ್ಗಳನ್ನ ನಾವು ನೋಡ್ತೀವಿ, ಒಂದೇ ಪವರ್ನ ನೋಡ್ತೀವಿ. ಡಾಮಿನಾರ್ನಲ್ಲಿ ಸ್ವಲ್ಪ ಕಡಿಮೆ ಪವರ್ನ ಟ್ಯೂನಿಂಗ್ ಮಾಡಿದ್ದಾನೆ, 27 bhp, 23.5 Nm ಟಾರ್ಕ್ ನೋಡ್ತೀವಿ. ಆದರೆ ಡ್ಯೂಕ್ 250, ಸ್ವಿಫ್ಟಿನಲ್ಲಿ 30 bhp, ಹತ್ತತ್ರ 30 bhp, 24 Nm ಟಾರ್ಕ್ನ ನೋಡ್ತೀವಿ. ಇದೆಲ್ಲ ಒಂದೇ ಇಂಜಿನ್ದಾಯಿತು ಕತೆ. ಇದೆಲ್ಲ ಒಂದೇ ಇಂಜಿನ್ನು, ಬೈಕ್ನ ಬಾಡಿ ಮಾತ್ರ ಚೇಂಜ್ ಇರುತ್ತೆ. ಇದೇ ಪವರ್ ಫಿಗರ್ ಹತ್ತತ್ರಕ್ಕೆ ಬರುವಂಥ ಇನ್ನೊಂದು ಬೈಕ್, 250 cc ಬೈಕ್, ಸುಜುಕಿ ಜಿಕ್ಸರ್, 26.5 bhp, 22.2 Nm ಟಾರ್ಕ್. ಅಂದರೆ ಇಲ್ಲಿ ಸುಜುಕಿ ಕಂಪ್ನಿಯವನು ಅವನು ಗುರಿ ಇಟ್ಟಿದ್ದು ಡಾಮಿನಾರ್ ಬೈಕ್ಗೆ ಪೈಪೋಟಿ ಕೊಡಬೇಕು ಅಂತ. ಹಾಗಾಗಿ ಪವರ್ ಮತ್ತು ಟಾರ್ಕ್ ಹತ್ತತ್ರನೇ ಕೊಟ್ಟಿದ್ದಾನೆ. ಪ್ರೈಸ್ ಮಾತ್ರ ಜಾಸ್ತಿ ಇಟ್ಟ. 1,82,000 ಬೈಕ್ನ ಪ್ರೈಸ್ ಆಗಿತ್ತು. ಆದರೆ ಡಾಮಿನಾರ್ ಅದಕ್ಕಿಂತ ಕಡಿಮೆ ಬೆಲೆಯಲ್ಲಿ ಸಿಗ್ತಿತ್ತು. ಮತ್ತು ಗುಣಮಟ್ಟದಲ್ಲೂ ಕೂಡ ತಕ್ಕ ಮಟ್ಟಿಗೆ, ಅದರಷ್ಟು ಇಲ್ಲದೆ ಇದ್ದರೂ ತಕ್ಕ ಮಟ್ಟಿಗೆ ಇತ್ತು. ಯಾಕಂದರೆ ಅದು ತುಂಬ ಒಳ್ಳೊಳ್ಳೆ ಟೈರ್ಗಳು ಮತ್ತು ಇಂಜಿನ್ ಎಲ್ಲ ಸುಜುಕಿ ಇಂಜಿನ್, ಅವ್ರದ್ದೇ ಆದಂಥ ಒಂದಷ್ಟು ಟೆಕ್ನಾಲಜಿಗಳು ಇವೆಲ್ಲವೂ ಕೂಡ ಇತ್ತು. ಮತ್ತು ರಿಫೈನ್ಮೆಂಟ್ ಆದ ಇಂಜಿನ್ ಈ ರೀತಿ ಇತ್ತು. ಆದರೆ ಡಾಮಿನಾರ್ ಈ ಕಡೆ ಬಂದರೆ ಡಾಮಿನಾರ್ KTM ಇಂಜಿನ್ ಸ್ವಲ್ಪ ಪವರ್ ಇರುತ್ತೆ, ಪ್ರೈಸು ಕೂಡ ಕಡಿಮೆ. ಲುಕ್ನಲ್ಲಂತೂ ಸುಜುಕಿಗೆ ಹೋಲಿಸಿದ್ರೆ ತುಂಬ ಚೆನ್ನಾಗಿ ಕಾಣ್ತಿತ್ತು. ಡಾಮಿನಾರ್ 400 ಹೇಗಿದೆಯೋ ಅದೇ ರೀತಿ ಡಾಮಿನಾರ್ 250. ಡಾಮಿನಾರ್ 400 ತೊಗೋಬೇಕು ಅಂತಿರೋರು 250 ತೊಗೋತಿದ್ರು. 250 cc ಬೈಕ್ ತೊಗೋಬೇಕು ಅಂತಿರೋರು ಕಡಿಮೆ ದುಡ್ಡು, ಒಳ್ಳೆ ಪವರು, ಒಳ್ಳೆ ಲುಕ್ಕು ಹಾಗೂ ಈಸಿ ಮೇಂಟೆನೆನ್ಸು. ಯಾವ ಬೈಕು ಅಂತಂದರೆ ಎಲ್ಲರೂ ಸಿಂಪಲಾಗಿ ಹೇಳ್ತಿದ್ದು ಡಾಮಿನಾರ್ 250 ಅಂತ. ಯಾಕಂತಂದರೆ KTMನ ತೊಗೊಂಡ್ರೆ 2,28,000 ಆಗುತ್ತೆ, ಡಾಮಿನಾರ್ 1,60,000. ಅದೇ ಇಂಜಿನ್ನು, ಕಡಿಮೆ ಪವರ್ನ ಕೊಟ್ಟಿರ್ತಾನೆ. ಇನ್ನು ಹುಸ್ಕ್ವಾರ್ನಾ ಸ್ವಿಫ್ಟಿಗೆ ಹೋದರೆ ಅದು ನೋಡೋದಕ್ಕೆ ವಿಚಿತ್ರವಾಗಿದೆ, ಇಂಡಿಯನ್ ರೋಡ್ಸ್ಗೆ ಅದು ಸೂಟೇ ಆಗಲ್ಲ ಅಂತ ಕೆಲವರು ಅನ್ಕೋತಾರೆ. ಅದರ ಪ್ರೈಸು ಕೂಡ 2,10,000.
ಕಡಿಮೆ ಬೆಲೆಯಲ್ಲಿ ಒಳ್ಳೆ ಪವರ್ನಲ್ಲಿ ಸಿಗ್ತಿದ್ದು ಅಂತಂದರೆ ಡಾಮಿನಾರ್ 250. ಇನ್ನು ಇದು ಬಿಟ್ಟರೆ ಸುಜುಕಿ ಬೈಕಿಗೆ ಹೋಗಬೇಕಿತ್ತು. ಸುಜುಕಿ ಜಿಕ್ಸರ್ 150 ಕೂಡ ಒಂದೇ ಥರ ಇದೆ, 250 ಕೂಡ ಒಂದೇ ಇದೆ. ಎರಡೂ ಅಕ್ಕಪಕ್ಕ ನಿಲ್ಲಿಸಿದ್ರೆ ನಿಮಗೆ 150 ಯಾವುದು 250 ಯಾವುದು ಅಂತ ಸ್ವಲ್ಪ ಕಂಡುಹಿಡಿಯೋಕ್ಕೆ ಟೈಮ್ ಬೇಕಾಗುತ್ತೆ. ಆ ರೀತಿಯಾಗಿತ್ತು. ಹಾಗಾಗಿ ಲುಕ್ ಸ್ವಲ್ಪ ಕಡಿಮೆ ಆಯ್ತಲ್ಲ, ಬಲ್ಕಿ ಇಲ್ವಲ್ಲ, ಅಷ್ಟೊಂದು ಹೆವಿ ಇಲ್ವಲ್ಲ, 250 cc ತಕ್ಕನಂಗೆ ಇಲ್ವಲ್ಲ ಅಂತ ಕೆಲವರು ಇಷ್ಟಪಡಲ್ಲ. ಹಾಗೆ ಪವರು ಕೂಡ ಚೆನ್ನಾಗಿತ್ತು, ಪ್ರೈಸು ಕೂಡ ಜಾಸ್ತಿ ಇತ್ತು. 1,80,000 ರಿಂದ 82,000 ಈ ರೀತಿ ಇತ್ತು. ಅದಕ್ಕೋಸ್ಕರ ಡಾಮಿನಾರ್ ತುಂಬ ಬೆಟರ್ ಇತ್ತು. ನನಗೆ 250 cc ಬೈಕ್ ಬೇಕು, ಒಳ್ಳೆ ಮೈಲೇಜ್ ಇರಬೇಕು, ಪವರ್ ಜಾಸ್ತಿ ಬೇಡ, ನನಗೆ ದುಡ್ಡು ಕಡಿಮೆ ಇರಬೇಕು ಅಂತ ಅನ್ನೋರು ಕಡೆಯದಾಗಿ ಯಮಹಾ fz250ಗೆ ಹೋಗ್ತಿದ್ರು. ಅದರ ಬೆಲೆ ಏನಂತಂದರೆ 1,37,000 ಅದರ ಎಕ್ಸ್-ಶೋರೂಮ್ ಪ್ರೈಸ್. ಮತ್ತು ಈಸಿ ಮೇಂಟೆನೆನ್ಸು, ಪವರ್ ಕೂಡ ಕಡಿಮೆ, 20.8 bhp, 20.1 Nm ಟಾರ್ಕ್, 5 ಗೇರ್ಗಳಿರುತ್ತೆ, ಏರ್ ಕೂಲ್ಡ್ 2 ವ್ಯಾಲ್ವ್ ಇಂಜಿನ್. ಇದು ನಿಮಗೆ 250 cc ಕಡಿಮೆ ದುಡ್ಡಿಗೆ ಕಡಿಮೆ ಪವರ್ನ ಬೈಕು ಅಂತಂದರೆ ಯಮಹಾ ಬೈಕ್ ಅಂತ ಹೇಳ್ಬೋದು, ಯಮಹಾ fz250. ನಿಮಗೆ ಈಗ ಗೊತ್ತಾಗಿರುತ್ತೆ ಬಜಾಜ್ ಅವನು ಕಣ್ಣಿಟ್ಟಿರೋದೆ ಯಮಹಾ ಕಂಪ್ನಿಯವನ ಮೇಲೆ. ಯಾಕಂತಂದರೆ ಯಮಹಾ ಕಂಪ್ನಿಯಲ್ಲಿ fz250 ಇದೆಯಲ್ಲ, ಅವನು ಪೈಪೋಟಿಯಾಗಿ ನಮ್ಮಲ್ಲೂ ಕೂಡ ಯಾವುದಾದ್ರು ಬೈಕ್ ಬೇಕು. ಅಲ್ಲೂ ಕೂಡ ಯಮಹಾ fz250 ಇದೆ, fzs250 ಇದೆ. ಅದೇ ರೀತಿಯಲ್ಲೂ ಇಲ್ಲೂ ಕೂಡ 2 ಬೈಕುಗಳು ಹೊಸದಾಗಿ ಬಿಡುಗಡೆ ಆಗಿದೆ, N250, F250 ನೆಕ್ಡ್ ವರ್ಷನ್ ಹಾಗೂ ಫೇರಿಂಗ್ ವರ್ಷನ್ ಬೈಕು. ಈಗ ಸದ್ಯ ಈ 2 ಕಂಪ್ನಿಗಳ ಈ 2 ಬೈಕ್ಗಳನ್ನ ಕಂಪೇರ್ ಮಾಡೋಣ. ಯಮಹಾ fz250 ಒಂದು ಕಡೆ ಇಡಿ, ಈ 2 ಬೈಕುಗಳನ್ನ ಒಂದು ಕಡೆ ಇಡಿ. ಆ 2 ಕಂಪ್ನಿಯ 2 ಬೈಕುಗಳಲ್ಲಿ ಯಾವ್ದು ಗೆಲ್ಲುತ್ತೆ ಅಂತಂದರೆ ಈಗ ಸದ್ಯಕ್ಕೆ ಬಜಾಜ್ ಕಂಪ್ನಿಯ 2 ಬೈಕುಗಳು ಗೆಲ್ಲುತ್ತೆ ಅಂತ ಅನ್ಬೋದು. ಯಾಕಂತಂದರೆ ಯಮಹಾ ಕಂಪ್ನಿಯಲ್ಲಿ ಪವರ್ ಇಲ್ಲ. ನಿಮಗೆ 250 cc ಬೈಕ್ ಆದರೂ ಅದು 180, 200 cc ಇರೋ ಪವರ್ ಇದೆ ಇಂಜಿನಲ್ಲಿ. ಈ 250 cc ಬೈಕು ಅದಕ್ಕೆ ಕಾಂಪೀಟ್ ಮಾಡೋ ಹಂಗೆ ಬಂದಿದೆ, ಹಾಗೆ ಅದಕ್ಕಿಂತ ಹೆಚ್ಚಿನ ಪವರ್ನ ತೊಗೊಬಂದಿರುತ್ತೆ. ಬಜಾಜ್ ಕಂಪನಿಯ ಈ 2 ಬೈಕ್ಗಳ ಸ್ಪೆಕ್ ಹೀಗಿರುತ್ತೆ: 249.07 cc ಸಿಂಗಲ್ ಸಿಲಿಂಡರ್ ಆಯಿಲ್ ಕೂಲ್ಡ್ 4 ಸ್ಟ್ರೋಕ್ 2 ವ್ಯಾಲ್ವ್ SOHC FI ಇಂಜಿನ್ ಆಗಿದ್ದು 24.5 bhp 8,750 RPMನಲ್ಲಿ ಹಾಗೂ 21.5 Nm ಟಾರ್ಕ್ 6,500 RPMನಲ್ಲಿ ಓಡ್ತಾ ಇರುತ್ತೆ. 5 ಗೇರ್ಗಳನ್ನು ಈ ಬೈಕ್ನಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಅದೇ ಯಮಹಾ ಕಂಪನಿಯ fz250ನಲ್ಲಿ 249 cc ಇಂಜಿನ ನಾವು ನೋಡ್ತೀವಿ. ಏರ್ ಕೂಲ್ಡ್ 2 ವ್ಯಾಲ್ವ್ SOHC FI ಇಂಜಿನ್ನ ನಾವಿಲ್ಲಿ ನೋಡ್ತೀವಿ. ಇಲ್ಲೂ ಕೂಡ 2 ವ್ಯಾಲ್ವ್ ಇಂಜಿನು, ಅಲ್ಲೂ ಕೂಡ 2 ವ್ಯಾಲ್ವ್ ಇಂಜಿನು. ಇಲ್ಲಿ ಪವರ್ನ ನಾವು ನೋಡೋದಾದರೆ 20.8 bhp 8,000 RPMನಲ್ಲಿ ಓಡ್ತಾ ಇರುತ್ತೆ. ಅಲ್ಲಿ 24.5 bhp ಅಂದರೆ NS200ನಲ್ಲಿ ನಾವು ಯಾವ ರೀತಿ ಪವರ್ ನೋಡ್ತೀವಿ ಅಷ್ಟು ಪವರ್ ಇದೆ. ಇಲ್ಲಿ 20.1 Nm ಟಾರ್ಕ್ 6,000 RPMನಲ್ಲಿ ಓಡ್ತಾ ಇರುತ್ತೆ. ಅಲ್ಲಿ 21.5 Nm ಟಾರ್ಕ್ 6,500 RPMನಲ್ಲಿ ಓಡ್ತಾ ಇರುತ್ತೆ. ಇಲ್ಲೂ ಕೂಡ 5 ಗೇರ್ಗಳನ್ನ ನಾವು ನೋಡ್ತೀವಿ, ಅಲ್ಲೂ ಕೂಡ 5 ಗೇರ್ಗಳನ್ನ ನಾವು ನೋಡ್ತೀವಿ. ಯಮಹಾ fz250ಗೆ ಟಕ್ಕರ್ ಕೊಡೋದಕ್ಕೆ ಅಂತಲೇ ಈ 2 ಬೈಕ್ಗಳನ್ನ ಬಿಟ್ಟಿದ್ದಾನೆ. ಯಾರ್ಯಾರು 200ನ ತೊಗೋಬೇಕು, ಬೇರೆ ಕಂಪ್ನಿಯ 200 cc ಬೈಕ್ಗಳನ್ನಾರು ತೊಗೋಬೇಕು ಅಂತ ಅಂದ್ಕೊಂಡಿದ್ರೆ ಈ ಬೈಕ್ನ ತೊಗೋತಾರೆ. ಯಾಕಂದರೆ ಈ ಬೈಕ್ 250 cc ಬೈಕ್ ಹಾಗೂ ಹೊಸ ಬೈಕ್. ಮತ್ತು 250 cc ಆ ಎಲ್ಲ ಬೈಕ್ಗಳಿಗೆ ಪವರ್ ಜಾಸ್ತಿ ಇರುತ್ತಲ್ಲ, ಆ ಬೈಕ್ಗಳಿಗೆ ಕಾಂಪೀಟ್ ಕೊಡೋದಕ್ಕೆ ಡಾಮಿನಾರ್ 250 ಇದೆ. ಕಡಿಮೆ ಪವರ್ ಇರೋ ಯಮಹಾ fz250ಗೆ ಕಾಂಪೀಟ್ ಕೊಡೋದಕ್ಕೆ ಈ 2 ಹೊಸ ಬೈಕುಗಳು ಬಂದಿರುತ್ತೆ. ಇನ್ನು 2 ಕಂಪನಿಯ ಬೈಕುಗಳ ಬೆಲೆಯಲ್ಲೂ ಕೂಡ ಅಂಥ ದೊಡ್ಡ ವ್ಯತ್ಯಾಸ ಇರೋದಿಲ್ಲ, ಹತ್ತಿರನೇ ಇರುತ್ತೆ. ಯಮಹಾ ಕಂಪನಿಯ ಬೈಕುಗಳ ಬೆಲೆ 1,37,000 ದಿಂದ 1,40,000 ಅಂತಲೇ ಇಟ್ಕೊಳ್ಳಿ. 2 ವೇರಿಯಂಟ್ಗಳಿರುತ್ತೆ. ಈ ಕಡೆ ಬಂದರೂ ಕೂಡ 1,38,000 ದಿಂದ 1,40,000. ನೇಕ್ಡ್ ವರ್ಷನ್ ಬೈಕ್ನ ಬೆಲೆ 1,38,000 ಆದರೆ ಫೇರಿಂಗ್ ವರ್ಷನ್ ಬೈಕ್ನ ಬೆಲೆ 1,40,000 ಆಗುತ್ತೆ. ನೋಡಿದ್ರಲ್ಲ ಬಜಾಜ್ ಕಂಪ್ನಿಯವನು ಯಾವ ರೀತಿಯಾಗಿ ಸಡನ್ನಾಗಿ ಪೈಪೋಟಿ ಕೊಡ್ತಾನೆ ಅಂತ. ಸಡನ್ನಾಗಿ ಪೈಪೋಟಿ ಕೊಡ್ತಾನೆ ಮತ್ತು ಸಡನ್ನಾಗಿ ಬೈಕ್ನ ಚೇಂಜು ಕೂಡ ಮಾಡ್ತಾನೆ. ಈ ರೀತಿ ತುಂಬ ಕಲೆಗಳು ಬಜಾಜ್ ಕಂಪ್ನಿಯವನಿಗೆ ಇದ್ದಾವೆ. ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಇಂಡಿಯಾ ಕಂಪ್ನಿಗಳಲ್ಲಿ ಯಾವ ಕಂಪ್ನಿಲಿ 250 cc ಬೈಕುಗಳು ಬೇರೆ ಬೇರೆ ಹೆಸರಲ್ಲಿ ಇರೋ ಬೈಕುಗಳು ಒಂದೇ ಕಂಪ್ನಿಯಲ್ಲಿ 3 ಬೈಕುಗಳಿದ್ದಾವೆ ಅಂದರೆ ಅದು ಬಜಾಜ್ನಲ್ಲಿ ಮಾತ್ರ. ಅತಿ ಹೆಚ್ಚು ಬೈಕುಗಳನ್ನ ಪ್ರೊಡಕ್ಷನ್ ಮಾಡೋದು ಇವನ ಹತ್ರ 100 cc ಇಂದ 373 cc ವರೆಗೂ ವಿಧವಾದ ಬೈಕುಗಳನ್ನ ನಾವು ನೋಡ್ಬೋದು. 100, 110, 125, 150, 180, 160, 200, 220, 250, 373 cc ಇಷ್ಟು ಬೈಕುಗಳು ಒಂದೇ ಕಂಪ್ನಿಯಲ್ಲಿ ನಾವು ಬಜಾಜ್ ಕಂಪ್ನಿಯಲ್ಲಿ ನೋಡ್ಬೋದು. ಅತಿ ಹೆಚ್ಚು ವಿಧವಾದ ಬೈಕುಗಳಿದ್ದಾವೆ. ಅವುಗಳ ಬೆಲೆ ಕೂಡ ಕಡಿಮೆ, ಮೇಂಟೆನೆನ್ಸ್ ಕೂಡ ಕಡಿಮೆ. ಆದರೆ ಗುಣಮಟ್ಟದ ಕಡೆ ಇವನೊಂದು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಯಾಕಂತಂದರೆ ನಾವು ಯಮಹಾ fz250ಗೆ ಬಂದರೆ ಡ್ಯೂಲ್ ಚಾನಲ್ ABS, ಇದರಲ್ಲಿ ಸಿಂಗಲ್ ಚಾನಲ್ ABS. 200 cc ಇರೋ ಬೈಕ್ಗೆ ಹೇಗಿದೆಯೋ ಅದೇ ರೀತಿ NSಗೆ ಹೇಗಿದೆಯೋ ಅದೇ ರೀತಿ ಇದರಲ್ಲೂ ಕೂಡ ಸಿಂಗಲ್ ಚಾನಲ್ ABS ಬಿಟ್ಬಿಟ್ಟಿದ್ದಾನೆ. ಬಜಾಜ್ ಕಂಪ್ನಿಯವನು ಕ್ವಾಂಟಿಟಿ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಬದಲು ಕ್ವಾಲಿಟಿ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಯಾಕೆಂತಂದರೆ ಎಕ್ಸ್ಟ್ರಾ ಫೀಚರ್ಗಳನ್ನ ಆ್ಯಡ್ ಮಾಡಬೇಕಾಗುತ್ತೆ. ಸ್ಲಿಪ್ಪರ್ ಕ್ಲಚ್ ಆಗಿರ್ಬೋದು,
ಈ ಬೈಕ್ನಲ್ಲಿ ಸ್ಲಿಪ್ಪರ್ ಕ್ಲಚ್ ಇದೆ, ಡ್ಯೂಲ್ ಚಾನಲ್ ABS ಇಲ್ಲ, ಈ ರೀತಿ ಒಂದು ಕೊಟ್ಟರೆ ಒಂದು ಕೊಡಲ್ಲ, ಮತ್ತು ಟೈರ್ಗಳಲ್ಲಿ ಕಳೆದು ಬಿಡ್ತಾನೆ, ಕಡಿಮೆ ಪ್ರೈಸ್ ಇಟ್ಬಿಡ್ತಾನೆ, ಒಂದೊಂದು ಕಡೆ ಮಕ್ಕರ್ ಮಾಡ್ಬಿಡ್ತಾನೆ, ಒಂದೊಂದು ಕಡೆ ತುಂಬ ಸ್ಟ್ರಾಂಗಾಗಿ ಇಟ್ಟಿರ್ತಾನೆ. ಇಂಜಿನ್ ನೋಡಿದ್ರೆ ಆ ರೀತಿ ಇರುತ್ತೆ, ಟೈರ್ಗಳು ನೋಡಿದ್ರೆ ಈ ರೀತಿ ಇರುತ್ತೆ, ಬೈಕ್ ಬಾಡಿ ನೋಡಿದ್ರೆ ಆ ರೀತಿ ಇರುತ್ತೆ, ಟೈರ್ಗಳು ನೋಡಿದ್ರೆ ಹಿಂಗಿರುತ್ತೆ, ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಹಿಂಗಿರುತ್ತೆ. ಇದಿಷ್ಟು ಪಾಯಿಂಟ್ಗಳೇನಿರುತ್ತೆ. ಹಾಗೂ ಕ್ವಾಲಿಟಿ ಬಗ್ಗೆ ಅವನು ಯೋಚನೆ ಮಾಡಿದ್ರೆ ತುಂಬ ಜಾಸ್ತಿ ಬೈಕುಗಳನ್ನ ಬಿಡೋ ಬದಲು ಕಡಿಮೆ ಬೈಕ್ನಲ್ಲೇ ತುಂಬ ಕ್ವಾಲಿಟಿನ ಮೇಂಟೈನ್ ಮಾಡ್ಕೋದ್ರೆ ಉದ್ಧಾರ ಆಗೋ ಚಾನ್ಸಸ್ಗಳು ತುಂಬ ಇದ್ದಾವೆ, ಇನ್ನೂ ಚೆನ್ನಾಗಿ ಉದ್ಧಾರ ಆಗ್ಬೋದು ಅಂತ ನನ್ನ ಅನಿಸಿಕೆ. ಇದಾಗಿತ್ತು 250cc ಬೈಕ್ಗಳ ಬಗ್ಗೆ ಮಾಹಿತಿ. ಈ ನನ್ನ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.